ನಮಸ್ಕಾರ ವೀಕ್ಷಕರೇ, ಸಿಟಿ ನೆಕ್ಸ್ಟ್ ನ್ಯೂಸ್ 24x7ದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಭಾರತದ ಇತಿಹಾಸದಲ್ಲಿ ಧೈರ್ಯ, ಶೌರ್ಯ ಮತ್ತು ದೇಶ ಪ್ರೇಮಕ್ಕೆ ಹೆಸರಾದ ಒಬ್ಬ ಮಹಾನ್ ಯೋಧನ ಕಥೆಯನ್ನು ಇಂದು ನಾವು ತಿಳಿದುಕೊಳ್ಳೋಣ. ಇತಿಹಾಸದ ಪುಟಗಳಲ್ಲಿ ಕೆಲವು ಹೆಸರುಗಳನ್ನು ಕಾಲ ಎಂದಿಗೂ ಅಳಿಸಲು ಸಾಧ್ಯವಿಲ್ಲ. ಅಂತಹ ಒಂದು ಹೆಸರು ಸುಲ್ತಾನ್ ಫತೇ ಅಲಿ ಸಾಹೇಬ್ ಟಿಪ್ಪು ಸುಲ್ತಾನ್. ಸುಲ್ತಾನ್ ಫತೇ ಅಲಿ ಸಾಹೇಬ್ ಟಿಪ್ಪು ಸುಲ್ತಾನ್. ಜಗತ್ತು ಅವರನ್ನು ಮೈಸೂರಿನ ಹುಲಿ ಎಂದು ಕರೆಯಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಹೆಚ್ಚುತ್ತಿರುವ ಪ್ರಭಾವವನ್ನು ಎದುರಿಸಲು ತಮ್ಮ ಜೀವನದ ಬಹುಭಾಗವನ್ನು ಹೋರಾಟದಲ್ಲಿ ಕಳೆದ ಒಬ್ಬ ಶಕ್ತಿಶಾಲಿ ಆಡಳಿತಗಾರರು. ಇಂದಿನ ವಿಡಿಯೋದಲ್ಲಿ ನಾವು ಟಿಪ್ಪು ಸುಲ್ತಾನ್ ಅವರ ಸಂಪೂರ್ಣ ಜೀವನ ಕಥೆಯನ್ನು ತಿಳಿದುಕೊಳ್ಳೋಣ. ಅವರ ಬಾಲ್ಯ, ಅವರ ತಂದೆ ಹೈದರ್ ಅಲಿ ಅವರ ಆಡಳಿತ, ಬ್ರಿಟಿಷರ ವಿರುದ್ಧದ ಯುದ್ಧಗಳು, ಅವರ ಸೇನಾ ಆಡಳಿತಾತ್ಮಕ ನೀತಿಗಳು, ಸೇನಾ ತಂತ್ರಜ್ಞಾನ ಮತ್ತು ಕೊನೆಗೆ 1799 ಮೇ 4ರಂದು ಶ್ರೀರಂಗಪಟ್ಟಣದಲ್ಲಿ ನಡೆದ ಅವರ ಅಂತಿಮ ಹೋರಾಟದವರೆಗೆ ತಿಳಿದುಕೊಳ್ಳೋಣ. ಬಾಲ್ಯ ಮತ್ತು ಕುಟುಂಬ. ಟಿಪ್ಪು ಸುಲ್ತಾನ್ ಅವರು 18ನೇ ಶತಮಾನದಲ್ಲಿ ಮೈಸೂರಿನ ದೇವನಹಳ್ಳಿಯಲ್ಲಿ ಜನಿಸಿದರು. ಅವರ ತಂದೆ ಹೈದರ್ ಅಲಿ ಮೈಸೂರಿನ ಶಕ್ತಿಶಾಲಿ ಸೇನಾ ನಾಯಕ ಮತ್ತು ಆಡಳಿತಗಾರ. ಟಿಪ್ಪು ಅವರು ಬಾಲ್ಯದಿಂದಲೇ ಯುದ್ಧ ಕಲೆ, ಕುದುರೆ ಸವಾರಿ, ಆಡಳಿತ ಮತ್ತು ವಿವಿಧ ಭಾಷೆಗಳ ಶಿಕ್ಷಣವನ್ನು ಪಡೆದಿದ್ದರು. ಅರಬಿಕ್, ಪರ್ಷಿಯನ್ ಮತ್ತು ಉರ್ದು ಭಾಷೆಗಳ ಜ್ಞಾನವನ್ನು ಅವರು ಪಡೆದಿದ್ದರು. ಬಹಳ ಚಿಕ್ಕ ವಯಸ್ಸಿನಿಂದಲೇ ತಮ್ಮ ತಂದೆಯ ಸೇನಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸಲು ಆರಂಭಿಸಿದರು. ಅಂದರೆ ಟಿಪ್ಪು ಸುಲ್ತಾನ್ ಅವರಿಗೆ ಯುದ್ಧ ಮತ್ತು ಆಡಳಿತ ಕೇವಲ ಪುಸ್ತಕದ ವಿಷಯಗಳು ಆಗಿರಲಿಲ್ಲ. ಅವರು ಬಾಲ್ಯದಿಂದಲೇ ಅವುಗಳನ್ನು ಕಣ್ಣಾರೆ ನೋಡುತ್ತಾ ಬೆಳೆದಿದ್ದರು. ಆ ಸಮಯದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ತನ್ನ ಪ್ರಭಾವವನ್ನು ನಿರಂತರವಾಗಿ ವಿಸ್ತರಿಸುತ್ತಿತ್ತು. ಮೈಸೂರಿನ ಬ್ರಿಟಿಷರಿಗೆ ದೊಡ್ಡ ಸವಾಲವಾಗಿತ್ತು. ಹೈದರ್ ಅಲಿ ಮತ್ತು ನಂತರ ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷರ ವಿಸ್ತರಣೆಯನ್ನು ನಿರಂತರವಾಗಿ ಎದುರಿಸಿದರು. ತಮ್ಮ ತಂದೆ ಹೈದರ್ ಅಲಿ ಅವರ ನಿಧನದ ನಂತರ 1782ರಲ್ಲಿ ಟಿಪ್ಪು ಸುಲ್ತಾನ್ ಮೈಸೂರಿನ ಆಡಳಿತವನ್ನು ವಹಿಸಿಕೊಂಡರು. 1782ರಲ್ಲಿ ಅದರ ನಂತರ ಅವರ ಆಡಳಿತ ಬಹುಪಾಲು ಅವಧಿ ಬ್ರಿಟಿಷರೊಂದಿಗಿನ ಸಂಘರ್ಷಗಳಿಂದ ಕೂಡಿತ್ತು. ಟಿಪ್ಪು ಸುಲ್ತಾನ್ ಕೇವಲ ಯೋಧರಲ್ಲ. ಟಿಪ್ಪು ಸುಲ್ತಾನ್ ಅವರು ಕೇವಲ ಒಬ್ಬ ಯೋಧ ಎಂದು ನೋಡುವುದು ಅವರ ಸಂಪೂರ್ಣ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಅಲ್ಲ. ಟಿಪ್ಪು ಸುಲ್ತಾನ್ ಅವರು ಕೇವಲ ಒಂದು ಯೋಧ ಎಂದು ನೋಡುವುದು ಅವರ ಸಂಪೂರ್ಣ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದಲ್ಲ. ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದು. ಟಿಪ್ಪು ಸುಲ್ತಾನ್ ಅವರನ್ನು ಕೇವಲ ಯೋಧ ಎಂದು ನೋಡುವುದು ಅವರ ಸಂಪೂರ್ಣ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಅಲ್ಲ. ಇದು ಪರಸ್ಪರವಾಗಿ ಹೇಳ್ತಾ ಇದ್ದೀನಿ. ಅವರಿಗೆ ಆಡಳಿತ, ವ್ಯಾಪಾರ, ಕೃಷಿ, ಕೈಗಾರಿಕೆ ಮತ್ತು ಸೇನಾ ತಂತ್ರಜ್ಞಾನಗಳಿಗೂ ವಿಶೇಷ ಆಸಕ್ತಿ ಇತ್ತು. ಅವರ ಆಡಳಿತ ಅವಧಿಯಲ್ಲಿ ರೇಷ್ಮೆ ಉತ್ಪಾದನೆಗೆ ಉತ್ತೇಜನ ನೀಡಲಾಯಿತು. ಮೈಸೂರಿನ ಆರ್ಥಿಕತೆಯನ್ನು ಬಲಪಡಿಸಲು ಅವರು ಪ್ರಯತ್ನಗಳನ್ನು ಬಹಳಷ್ಟು ಮುಂದುವರಿಸಿದರು.
ಇಂದಿಗೂ ಕರ್ನಾಟಕದ ರೇಷ್ಮೆ ಉದ್ಯಮದ ಇತಿಹಾಸದಲ್ಲಿ ಟಿಪ್ಪು ಸುಲ್ತಾನ್ ಅವರ ಕಾಲವನ್ನು ಪ್ರಮುಖವಾಗಿ ಉಲ್ಲೇಖಿಸಲಾಗುತ್ತದೆ. ಮೈಸೂರಿನ ರಾಕೆಟ್ ತಂತ್ರಜ್ಞಾನ ಟಿಪ್ಪು ಸುಲ್ತಾನ್ ಅವರ ಅತ್ಯಂತ ಪ್ರಸಿದ್ಧ ಸೇನಾ ಸಾಧನೆಗಳಲ್ಲಿ ಒಂದು ಮೈಸೂರಿನ ರಾಕೆಟ್ ತಂತ್ರಜ್ಞಾನ. ಮೈಸೂರಿನ ಸೇನೆ ಕಬ್ಬಿಣದ ಹೊದಿಕೆಯುಳ್ಳ ರಾಕೆಟ್ಗಳನ್ನು ಯುದ್ಧದಲ್ಲಿ ಬಳಸುತ್ತಿತ್ತು. ಆ ಕಾಲಕ್ಕೆ ಹೋಲಿಸಿದರೆ ಇದು ಅತ್ಯಂತ ಮುಂದುವರೆದ ಸೇನಾ ತಂತ್ರಜ್ಞಾನವಾಗಿತ್ತು. ಅತ್ಯಂತ ಮುಂದುವರೆದ. ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಆಧುನಿಕ ಶಸ್ತ್ರಗಳನ್ನು ಮತ್ತು ಹೊಸ ತಂತ್ರಜ್ಞಾನಗಳ ಬಳಸುವುದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದರು. ಇದರಿಂದಲೇ ಅವರ ಹೆಸರು ಇಂದಿಗೂ ಸೇನೆಯ ಇತಿಹಾಸದಲ್ಲಿ ನೆನಪಾಗುತ್ತದೆ. ಬ್ರಿಟಿಷರ ವಿರುದ್ಧದ ಅಂತಿಮ ಹೋರಾಟ 1792ರಲ್ಲಿ ನಡೆದ ಮೂರನೇ ಮೈಸೂರಿನ ಯುದ್ಧದ ನಂತರ ಟಿಪ್ಪು ಸುಲ್ತಾನ್ ಅವರಿಗೆ ದೊಡ್ಡ ರಾಜಕೀಯ ಮತ್ತು ಪ್ರಾದೇಶಿಕ ನಷ್ಟ ಉಂಟಾಯಿತು. ಆದರೂ ಅವರು ತಮ್ಮ ಹೋರಾಟವನ್ನು ನಿಲ್ಲಿಸಲಿಲ್ಲ. ದೇಶಪ್ರೇಮ. ಕೆಲವು ವರ್ಷಗಳ ನಂತರ ಬ್ರಿಟಿಷರು ಮತ್ತು ಮೈಸೂರು ರಾಜ್ಯದ ನಡುವಿನ ಉದ್ವಿಗ್ನತೆ ಮತ್ತೆ ಹೆಚ್ಚಾಯಿತು. 1798-99ರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಆರಂಭವಾಯಿತು. ಈ ಬಾರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಜೊತೆಗೆ ಹೈದರಾಬಾದ್ ಸೇರಿದಂತೆ ಇತರ ಶಕ್ತಿಗಳು ಬ್ರಿಟಿಷರಿಗೆ ಬೆಂಬಲ ನೀಡಿದವು. ಬ್ರಿಟಿಷರ ಸೇನೆ ಶ್ರೀರಂಗಪಟ್ಟಣದ ಕಡೆಗೆ ಮುನ್ನಡೆಯಿತು. ಟಿಪ್ಪು ಸುಲ್ತಾನ್ ತಮ್ಮ ರಾಜಧಾನಿಯನ್ನು ರಕ್ಷಿಸಲು ಕೊನೆಯ ಕ್ಷಣದವರೆಗೂ ಹೋರಾಡಲು ನಿರ್ಧರಿಸಿದರು. ಕೊನೆಯ ಕ್ಷಣದವರೆಗೂ. ಶ್ರೀರಂಗಪಟ್ಟಣದ ಮೇಲೆ ನಿರ್ಣಾಯಕ ದಾಳಿ ನಡೆಯಿತು. ಕೋಟೆಯ ಗೋಡೆಗಳ ಬಳಿ ಭೀಕರ ಯುದ್ಧ ನಡೆಯಿತು. ಟಿಪ್ಪು ಸುಲ್ತಾನ್ ಸ್ವತಃ ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಿದ್ದರು. ಹೋರಾಡುತ್ತಲೇ ಟಿಪ್ಪು ಸುಲ್ತಾನ್ ವೀರಮರಣ ಹೊಂದಿದರು. ಅವರ ಸಾವಿನೊಂದಿಗೆ ಮೈಸೂರಿನ ಇತಿಹಾಸದ ಒಂದು ದೊಡ್ಡ ಅಧ್ಯಾಯ ಅಂತ್ಯವಾಯಿತು. ಮೈಸೂರಿನ ಇತಿಹಾಸದ ಒಂದು ದೊಡ್ಡ ಅಧ್ಯಾಯ ಅಂತ್ಯವಾಯಿತು. ಆದರೆ ಅವರ ಕಥೆ ಅಲ್ಲಿಗೆ ಮುಗಿಯಲಿಲ್ಲ. ಏಕೆಂದರೆ ಒಬ್ಬ ಆಡಳಿತಗಾರ ಸೋಲಬಹುದು, ಆದರೆ ಅವರ ಇತಿಹಾಸ ಮತ್ತು ಅವರ ಹೆಸರನ್ನು ಮುಂದಿನ ಪೀಳಿಗೆಗಳು ನೆನಪಲ್ಲಿ ಉಳಿಸಬಹುದು. ಟಿಪ್ಪು ಸುಲ್ತಾನ್ ಅವರ ಪರಂಪರೆ ಇಂದಿಗೂ ಇತಿಹಾಸಕಾರರ ನಡುವೆ ಚರ್ಚೆಯ ವಿಷಯವಾಗಿದೆ. ಅವರನ್ನು ಬ್ರಿಟಿಷರ ವಿಸ್ತರಣೆಯ ವಿರುದ್ಧ ಹೋರಾಡಿದ ಮೈಸೂರಿನ ಆಡಳಿತಗಾರನಾಗಿ ನೆನಪಿಸಲಾಗುತ್ತದೆ. ಸೇನಾ ತಂತ್ರಜ್ಞಾನಕ್ಕೆ ಉತ್ತೇಜನ ನೀಡಿದ ಆಡಳಿತಗಾರನಾಗಿಯೂ ಅವರು ಗುರುತಿಸಲಾಗುತ್ತದೆ. ಅವರ ಖಡ್ಗ, ಅರಮನೆಗಳು, ಶಸ್ತ್ರಾಸ್ತ್ರಗಳು ಮತ್ತು ಅವರ ಕಾಲಕ್ಕೆ ಸಂಬಂಧಿಸಿದ ಅನೇಕ ಐತಿಹಾಸಿಕ ವಸ್ತುಗಳು ಇಂದಿಗೂ ವಿವಿಧ ವಸ್ತು ಸಂಗ್ರಹಾಲಯಗಳಲ್ಲಿ ಕಾಣಿಸುತ್ತದೆ. ಟಿಪ್ಪು ಸುಲ್ತಾನ್ ಅವರು ಜೀವನ ಮತ್ತು ಆಡಳಿತ ಭಾರತೀಯ ಇತಿಹಾಸದಲ್ಲಿ ಇಂದಿಗೂ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಟಿಪ್ಪು ಸುಲ್ತಾನ್ ಅವರ ಜೀವನದ ನಮಗೆ ಇತಿಹಾಸದ ಒಂದು ಪ್ರಮುಖ ಪಾಠವನ್ನು ನೀಡುತ್ತದೆ. ಕಷ್ಟದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಎಂದಿಗೂ ಸುಲಭವಲ್ಲ. ಅಧಿಕಾರ, ಯುದ್ಧ, ರಾಜಕೀಯ ಮತ್ತು ಬದಲಾಗುತ್ತಿರುವ ಪರಿಸ್ಥಿತಿಗಳ ನಡುವೆ ಅವರು ತಮ್ಮ ರಾಜ್ಯದ ಸ್ವಾತಂತ್ರ್ಯ ಮತ್ತು ತಮ್ಮ ರಾಜಕೀಯ ಹಿತಾಸಕ್ತಿಗಳನ್ನು ರಕ್ಷಿಸಲು ಪ್ರಯತ್ನಿಸಿದರು. ಅವರ ಜೀವನದಲ್ಲಿ ಗೆಲುವುಗಳು ಇದ್ದವು, ಸೋಲುಗಳು ಇದ್ದವು, ರಾಜಕೀಯವೂ ಇತ್ತು ಮತ್ತು ನಿರಂತರ ಹೋರಾಟವೂ ಇತ್ತು. ಆದರೆ 1900
1799 ಮೇ 4ರಂದು ಶ್ರೀರಂಗಪಟ್ಟಣದಲ್ಲಿ ಅಂತ್ಯಗೊಂಡ ಅವರ ಜೀವನ ಕಥೆ ಅವರನ್ನು ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಚರ್ಚಿತ ಆಡಳಿತಗಾರರಲ್ಲಿ ಒಬ್ಬಾಗಿ ಮಾಡಿತು. ಇದು ಹಜರತ್ ಟಿಪ್ಪು ಸುಲ್ತಾನ್ ಅವರ ಕತೆ, ಮೈಸೂರಿನ ಹುಲಿಯ ಕತೆ. ಇತಿಹಾಸದ ಪುಟಗಳಲ್ಲಿ ಎಂದಿಗೂ ಜೀವಂತವಾಗಿರುವ ಒಬ್ಬ ಶೂರ ಆಡಳಿತಗಾರರು. ಈ ಐತಿಹಾಸಿಕ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತೊಮ್ಮೆ ಕಾಮೆಂಟಲ್ಲಿ ಬರೆಯಿರಿ. ನಮಸ್ಕಾರ.